ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಶಿವಪರಮಾತ್ಮರನ್ನು ತ್ರಿಮೂರ್ತಿಗಳೆಂದು ಪೂಜೆ ಮಾಡಲಾಗುತ್ತದೆ. ಇವರು ನಿರ್ವಹಿಸುವ ಕಾರ್ಯಗಳು ಕ್ರಮವಾಗಿ ಸೃಷ್ಟಿ, ಸಂರಕ್ಷಣೆ ಮತ್ತು ವಿನಾಶಗಳಾಗಿರುತ್ತವೆ. ಮಹಾವಿಷ್ಣು ದೇವರು ಬ್ರಹ್ಮಾಂಡವನ್ನು ಅಪಾಯದಿಂದ ರಕ್ಷಣೆ ಮಾಡಿ ಅದರ ಸ್ಥಿರತೆಗೆ ಧಕ್ಕೆ ತರುವಂತಹ ರಾಕ್ಷಸರನ್ನೆಲ್ಲ ಮಟ್ಟ ಹಾಕುವ ಮೂಲಕ ಈ ಬ್ರಹ್ಮಾಂಡವನ್ನು ಸಂರಕ್ಷಿಸುತ್ತಾರೆ. ಲೋಕದಲ್ಲಿ ದುಷ್ಟ ಅಂಶಗಳು ಹೆಚ್ಚಾದಾಗಲೆಲ್ಲ, ಕೆಟ್ಟ ಗುಣಗಳು ಒಳ್ಳೆಯ ಗುಣಗಳನ್ನು ನಾಶಪಡಿಸಲು ಆರಂಭಿಸಿದಾಗ ಮತ್ತು ಅಧರ್ಮವು ಧರ್ಮದ ಮೇಲೆ ದಬ್ಬಾಳಿಕೆ ಮಾಡಲು ಪ್ರಾರಂಭಿಸಿದಾಗ ಧರ್ಮವನ್ನು ಪುನಃ ಸ್ಥಾಪನೆ ಮಾಡಲು ಮತ್ತು ಬ್ರಹ್ಮಾಂಡವನ್ನು ಸರಿಯಾದ ಮಾರ್ಗದಲ್ಲಿ ನಡೆಯುವಂತೆ ಮಾಡಲು ಮಹಾವಿಷ್ಣು ದೇವರು ಈ ಭೂಮಿಯ ಮೇಲೆ ನಾನಾ ಅವತಾರಗಳನ್ನು ತಾಳಿದ್ದಾರೆ. ಇಲ್ಲಿಯವರೆಗೆ ಮಹಾವಿಷ್ಣು ದೇವರು ಭೂಮಿಯ ಮೇಲೆ 9 ಅವತಾರಗಳನ್ನು ತಾಳಿದ್ದಾರೆ. 10ನೇ ಅವತಾರವನ್ನು ಈ ಕಲಿಯುಗದಲ್ಲಿ ನಿರೀಕ್ಷಿಸಲಾಗಿದೆ. ಪರಮಾತ್ಮರ ದಶಾವತಾರಗಳ ಬಗ್ಗೆ ಶ್ರೀಮದ್ ಭಾಗವತದಲ್ಲಿ ಅತಿ ರೋಚಕವಾಗಿ ವಿವರಿಸಲಾಗಿದೆ. ಮಹಾವಿಷ್ಣು ದೇವರ ದಶಾವತಾರಗಳಲ್ಲಿ ಮೊಟ್ಟ ಮೊದಲನೆಯ ಅವತಾರವೇ ಮತ್ಸ್ಯಾವತಾರ. ಈ ಮತ್ಸ್ಯಾವತಾರದ ನಂತರ ಭಗವಂತ ಮಹಾವಿಷ್ಣು ದೇವರು ತಾಳಿದ ದಶಾವತಾರಗಳೆಂದರೆ ಕೂರ್ಮಾವತಾರ, ವರಾಹಾವತಾರ, ನರಸಿಂಹಾವತಾರ, ವಾಮನಾವತಾರ, ಪರಶುರಾಮ ಅವತಾರ, ರಾಮಾವತಾರ, ಕೃಷ್ಣಾವತಾರ, ಬುದ್ಧಾವತಾರ ಮತ್ತು ಮುಂದೆ ಬರುತ್ತಿರುವ ಕಲ್ಕಿ ಅವತಾರ. ಮಹಾವಿಷ್ಣು ದೇವರ ಮೊದಲ 4 ಅವತಾರಗಳಾದ ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹಾವತಾರ ಹಾಗೂ ನರಸಿಂಹಾವತಾರಗಳು ಸತ್ಯಯುಗದಲ್ಲಿ ಅಥವಾ ಕೃತಯುಗದಲ್ಲಿ ನಡೆದಿವೆ. ಮಹಾವಿಷ್ಣು ದೇವರ ಮುಂದಿನ 3 ಅವತಾರಗಳಾದ ವಾಮನಾವತಾರ, ಪರಶುರಾಮಾವತಾರ ಮತ್ತು ರಾಮಾವತಾರಗಳು ತ್ರೇತಾಯುಗದಲ್ಲಿ ನಡೆದಿವೆ. ಮಹಾವಿಷ್ಣು ದೇವರ 8ನೇ ಅವತಾರವಾದ ಶ್ರೀಕೃಷ್ಣ ಅವತಾರ ದ್ವಾಪರಾಯುಗದಲ್ಲಿ ಹಾಗೂ ಬುದ್ಧಾವತಾರ ಈ ಕಲಿಯುಗದಲ್ಲಿ ನಡೆದಿವೆ. ಅಷ್ಟೇ ಅಲ್ಲದೆ ಕಲಿಯುಗದ ಅಂತ್ಯದಲ್ಲಿ ಮಹಾವಿಷ್ಣು ದೇವರು ಕಲ್ಕಿ ಅವತಾರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ನಂಬಿಕೆಯೂ ಸಹ ಇದೆ. ಆತ್ಮೀಯರೇ, ಈ ದಿನ ಕಾರ್ತಿಕ ಮಾಸದ ಪೌರ್ಣಮಿಯ ದಿನ. ಭಗವಂತ ಮಹಾವಿಷ್ಣು ದೇವರು ಪ್ರಳಯ ಕಾಲದಲ್ಲಿ ಜೀವರಾಶಿಗಳನ್ನು ಮತ್ತು ವೇದಗಳನ್ನು ರಕ್ಷಿಸಲು ಮತ್ಸ್ಯಾವತಾರ ತಾಳಿದ ದಿನ ಕಾರ್ತಿಕ ಮಾಸದ ಪೌರ್ಣಮಿಯಾಗಿರುತ್ತದೆ. ಆದ್ದರಿಂದಲೇ ಈ ದಿನ ಮಹಾವಿಷ್ಣು ದೇವರ ಆರಾಧನೆಯನ್ನು ಮಾಡುವುದು ಬಹಳ ಶ್ರೇಷ್ಠವೆಂದು ಬಣ್ಣಿಸಲಾಗುತ್ತದೆ. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಮಹಾವಿಷ್ಣು ದೇವರ ಮೊದಲ ಅವತಾರವಾದ ಮತ್ಸ್ಯಾವತಾರದ ಹಿನ್ನೆಲೆ ಏನು, ಆ ಮತ್ಸ್ಯಾವತಾರವನ್ನು ಭಗವಂತರು ತಾಳಿದ್ದಾದರೂ ಹೇಗೆ, ಈ ಅವತಾರದ ಹಿಂದಿರುವ ಉದ್ದೇಶವೇನು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ. ಮತ್ಸ್ಯಾವತಾರದ ಹಿನ್ನೆಲೆ. ಈ ಭೂಮಂಡಲದಲ್ಲಿ ಅನ್ಯಾಯ, ದುಷ್ಕೃತ್ಯಗಳೆಲ್ಲ ಹೆಚ್ಚಾಗಿ ಎಲ್ಲೆಲ್ಲೂ ಅಧರ್ಮ, ಭೀಕರ ನೃತ್ಯವನ್ನು ಮಾಡುತ್ತಿರುವಾಗ ಭೂಮಾತೆಗೆ ಈ ಅನ್ಯಾಯದ ಭಾರ ಹೊರಲು ಅಸಾಧ್ಯವಾಗಿ ಬಿಡುತ್ತದೆ. ಅಂತಹ ಸಂದರ್ಭದಲ್ಲಿ ಭೂಮಾತೆಯ ಭಾರವನ್ನು ಹಗುರಗೊಳಿಸುವ ಸಲುವಾಗಿ ಪರಮಾತ್ಮರು ಜಗತ್ತೆಲ್ಲವೂ ಲಯವಾಗುವ ರೀತಿಯಲ್ಲಿ ಜಲಪ್ರಳಯವನ್ನುಂಟು ಮಾಡುತ್ತಾರೆ. ಹೀಗೆ ಸತ್ಯಯುಗದಲ್ಲಿ ಪ್ರಳಯ ಕಾಲ ಸಮೀಪಿಸಿದಾಗ ಭೂಮಂಡಲವನ್ನು ಸತ್ಯವ್ರತನೆಂಬ ರಾಜ ಆಳುತ್ತಲಿರುತ್ತಾನೆ. ಈತನೇ ಮುಂದಿನ ವೈವಸ್ವತ ಮನ್ವಂತರದ ಮನುವಾಗುತ್ತಾನೆ. ಜೀವನದಲ್ಲಿ ವೈರಾಗ್ಯ ಹೊಂದಿ ಸಿರಿ ಸಂಪತ್ತು, ರಾಜ್ಯಗಳನ್ನೆಲ್ಲವನ್ನು ತೊರೆದು ಸತ್ಯವ್ರತ ಕೃತಮಲೆ ಎಂಬ ನದಿಯ ತೀರದಲ್ಲಿ ಕುಟೀರವೊಂದನ್ನು ನಿರ್ಮಿಸಿ ಕೇವಲ ಜಲಪಾನವನ್ನು ಮಾಡುತ್ತಾ ಶ್ರೀಹರಿಯನ್ನು ಕುರಿತು ಘೋರ ತಪಸ್ಸನ್ನಾಚರಿಸತೊಡಗುತ್ತಾನೆ. ಒಮ್ಮೆ ಆತ ಕೃತಮಲೆ ನದಿಯಲ್ಲಿ ತರ್ಪಣವನ್ನು ನೀಡುವ ವೇಳೆಯಲ್ಲಿ ಬೊಗಸೆ ನೀರನ್ನು ತೆಗೆದುಕೊಂಡಾಗ ಸಣ್ಣ ಮೀನೊಂದು ಆತನಿಗೆ ಕಾಣಿಸುತ್ತದೆ. ಆ ನದಿಯ ಆಕಾರದಲ್ಲಿರುವಂತಹ ಇತರ ದೊಡ್ಡ ಮೀನುಗಳು ತನ್ನನ್ನು ನುಂಗಿ ಬಿಡಬಹುದೆಂಬ ಕಾರಣದಿಂದಾಗಿ ತನ್ನನ್ನು ಅವುಗಳಿಂದ ರಕ್ಷಿಸು ಎಂದು ಆ ಮೀನು ಆತನನ್ನು ಬೇಡಿಕೊಳ್ಳುತ್ತದೆ. ಅದು ಮಾತನಾಡಿದ್ದನ್ನು ಕಂಡು ಚಕಿತನಾದಂತಹ ಸತ್ಯವ್ರತ ಆ ಮೀನನ್ನು ತನ್ನ ಕಮಂಡಲದಲ್ಲಿ ಇರಿಸಿ ಆಶ್ರಮಕ್ಕೆ ಕರೆದೊಯ್ಯುತ್ತಾನೆ. ಮರುದಿನ ಬೆಳಗಾಗುವ ವೇಳೆಗೆ ಆ ಮೀನು ಕಮಂಡಲವನ್ನೆಲ್ಲ ಆವರಿಸಿಕೊಂಡು ಹಿಡಿಸಲಾರದಷ್ಟು ಬೆಳೆದು ಬಿಟ್ಟಿರುತ್ತದೆ. ಬೆಳಗಾದ ನಂತರ ಈ ವಿಚಿತ್ರ ಮೀನನ್ನು ಕಂಡಂತಹ ಸತ್ಯವ್ರತ ಆ ಮೀನನ್ನು ದೊಡ್ಡ ಹರಿವಾಣಕ್ಕೆ ಹಾಕುತ್ತಾನೆ. ಆಶ್ಚರ್ಯವೆಂಬಂತೆ ಕ್ಷಣಾರ್ಧದಲ್ಲಿ ಆ ಮೀನು ಹರಿವಾಣದ ಗಾತ್ರವನ್ನು ಮೀರಿಸುವ ಹಾಗೆ ಬೆಳೆದು ತನ್ನನ್ನು ಇನ್ನೂ ವಿಸ್ತಾರವಾದ ಜಾಗದಲ್ಲಿ ಇರಿಸುವಂತೆ ಬೇಡಿಕೊಳ್ಳುತ್ತದೆ. ಹರಿವಾಣದಿಂದ ಬಾವಿ, ಬಾವಿಯಿಂದ ಕೆರೆ, ಕೆರೆಯಿಂದ ನದಿ, ಹೀಗೆ ಆ ಮೀನನ್ನು ಸ್ಥಳಾಂತರಿಸುತ್ತಾ ಬಂದಂತೆಯೂ ಇನ್ನೂ ದೊಡ್ಡದಾಗಿ ಬೆಳೆಯುತ್ತಾ ಹೋಗುತ್ತದೆ.
ಕೊನೆಗೆ ಆ ಮೀನು ಎಷ್ಟು ದೊಡ್ಡದಾಗಿ ಬೆಳೆಯಿತೆಂದರೆ ಸತ್ಯವ್ರತ ಆ ಮೀನನ್ನು ಸಮುದ್ರಕ್ಕೆ ಕೊಂಡೊಯ್ದು ಬಿಡಬೇಕಾಗುತ್ತದೆ. ಅಲ್ಲಿಯೂ ಸಹ ಆ ಮೀನು ಬೆಳೆಯಲು ಪ್ರಾರಂಭಿಸಿದಾಗ ಸತ್ಯವ್ರತನಿಗೆ ಅದು ಸಾಮಾನ್ಯವಾದ ಮೀನಲ್ಲ ಎಂಬ ಅರಿವಾಗುತ್ತದೆ. ನೀನು ಯಾರೆಂಬ ಸತ್ಯವನ್ನು ತಿಳಿಸುವಂತೆ ಆ ಮೀನನ್ನು ಕೇಳುತ್ತಾನೆ. ತಕ್ಷಣವೇ ಶ್ರೀಮನ್ನಾರಾಯಣರು ತಮ್ಮ ನಿಜರೂಪ ದರ್ಶನವನ್ನು ತೋರಿಸುತ್ತಾ, ರಾಜನೇ, ಇಂದಿನಿಂದ ಸರಿಯಾಗಿ 7 ದಿನಗಳಲ್ಲಿ ಜಲಪ್ರಳಯವಾಗಲಿದೆ. 3 ಲೋಕಗಳು ಸಹ ಜಲರಾಶಿಯಲ್ಲಿ ಮುಳುಗಡೆಗೊಳ್ಳುತ್ತವೆ. ನೀನು ಒಂದು ದೊಡ್ಡ ದೋಣಿಯಲ್ಲಿ ಸಕಲ ಜೀವರಾಶಿಯ ಬೀಜಗಳನ್ನು, ಔಷಧಿ ವನಸ್ಪತಿಗಳನ್ನು ಹಾಗೂ ಸಪ್ತಋಷಿಗಳನ್ನು ಹತ್ತಿಸಿಕೊಂಡು ಕುಳಿತುಕೊಳ್ಳಬೇಕು. ನಾನು ಮತ್ಸ್ಯ ರೂಪದಲ್ಲಿ ಆಗಮಿಸಿ ನಿನ್ನ ಹಡಗನ್ನು ರಕ್ಷಣೆ ಮಾಡುತ್ತೇನೆ ಎಂದು ತಿಳಿಸಿ ತಮ್ಮ ಅಭಯ ಹಸ್ತವನ್ನು ತೋರುತ್ತಾ ಅಂತರ್ಧಾನರಾಗುತ್ತಾರೆ. ಭಗವಂತ ತಿಳಿಸಿದಂತೆ 7ನೆಯ ದಿನಕ್ಕೆ ಸರಿಯಾಗಿ ಸತತ ಮಳೆಯುಂಟಾಗಿ ಜಗತ್ತೇ ಸಮುದ್ರವಾಗಿ ಬಿಡುತ್ತದೆ. ಭಗವಂತರು ಸೂಚಿಸಿದಂತೆ ಸತ್ಯವ್ರತ ಆ ಪ್ರಳಯ ಕಾಲದಲ್ಲಿ ಸಕಲ ಪ್ರಾಣಿ ವರ್ಗಗಳನ್ನು, ಸಸ್ಯವರ್ಗದ ಬೀಜಗಳನ್ನು, ಸಪ್ತಋಷಿಗಳನ್ನು ತನ್ನ ದೋಣಿಯಲ್ಲಿ ಕುಳ್ಳಿರಿಸಿಕೊಂಡು ನೀರಿನಿಂದ ರಕ್ಷಣೆ ಮಾಡುವಂತೆ ಭಗವಂತನಲ್ಲಿ ಕೋರಿಕೊಳ್ಳುತ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಮತ್ಸ್ಯ ರೂಪದಲ್ಲಿ ಮಹಾವಿಷ್ಣುದೇವರು ಆಗಮಿಸುತ್ತಾರೆ. ಬೃಹದಾಕಾರದ ಸರ್ಪವೊಂದು ದೋಣಿಯ ಸಮೀಪಕ್ಕೆ ಬರುತ್ತದೆ. ರಾಜ ಆ ಸರ್ಪದ ಒಂದು ತುದಿಯನ್ನು ದೋಣಿಗೂ ಮತ್ತೊಂದು ತುದಿಯನ್ನು ಮತ್ಸ್ಯಕ್ಕೂ ಕಟ್ಟುತ್ತಾನೆ. ಮತ್ಸ್ಯ ಆಕಾರದಲ್ಲಿದ್ದ ಮಹಾವಿಷ್ಣುದೇವರು ನಾವೆಯನ್ನು ಹೊತ್ತುಕೊಂಡು ಸಮುದ್ರದ ಮಧ್ಯಕ್ಕೆ ಸಾಗುತ್ತಾರೆ. ಆ ಸಮಯದಲ್ಲಿ ಭಗವಂತರು ಸತ್ಯವ್ರತನಿಗೆ ತತ್ವೋಪದೇಶವನ್ನು ಸಹ ಮಾಡುತ್ತಾರೆ. ಭಗವಂತನ ಈ ಜ್ಞಾನೋಪದೇಶವೇ ಮತ್ಸ್ಯಪುರಾಣ ಎಂದಾಗುತ್ತದೆ. ಹಲವು ವರ್ಷಗಳ ಪ್ರಯಾಣದ ನಂತರ ನೀರಿನ ಮಟ್ಟ ಇಳಿಯಲು ಪ್ರಾರಂಭವಾಗಿ ಹಿಮಾಲಯದ ಶಿಖರ ಅವರಿಗೆ ಕಾಣಿಸುತ್ತದೆ. ಆಗ ಮತ್ಸ್ಯ ರೂಪದಲ್ಲಿದ್ದ ಭಗವಂತರು ದೋಣಿಯನ್ನು ಆ ಶಿಖರಕ್ಕೆ ಕೊಂಡೊಯ್ದು ಅವರನ್ನೆಲ್ಲ ಇಳಿಸುತ್ತಾರೆ. ಈ ಪ್ರಳಯದ ಸಮಯದಲ್ಲಿ ಬ್ರಹ್ಮದೇವರು ಯೋಗ ನಿದ್ರೆಯಲ್ಲಿರುವುದನ್ನು ಕಂಡು ಸೋಮಕ ಎಂಬ ಅಸುರ ಬ್ರಹ್ಮದೇವರ ವೇದಗಳನ್ನೆಲ್ಲ ಕದ್ದು ಸಾಗರದ ತಳದಲ್ಲಿ ಅಡಗಿಕೊಳ್ಳುತ್ತಾನೆ. ಆ ಪ್ರಳಯ ಕಾಲ ಮುಗಿದ ನಂತರ ಸೃಷ್ಟಿ ಕಾರ್ಯಕ್ಕೆ ಮೂಲಾಧಾರವಾಗಿರುವ ವೇದಗಳನ್ನು ಬ್ರಹ್ಮದೇವರಿಗೆ ಮರು ಹಿಂದಿರುಗಿಸಲು ಮತ್ಸ್ಯಾವತಾರದಲ್ಲಿರುವ ಭಗವಂತ ಮಹಾವಿಷ್ಣುದೇವರು ಸಮುದ್ರ ತಳದಲ್ಲಿ ಅವಿತಿದ್ದಂತಹ ಸೋಮಕ ಎಂಬ ರಾಕ್ಷಸನನ್ನು ಸಂಹರಿಸುತ್ತಾರೆ. ಆ ಸೋಮಕನ ಉದರವನ್ನು ಸೀಳಿ ವೇದ ಗ್ರಂಥಗಳನ್ನೆಲ್ಲ ಹಿಂಪಡೆದು ಬ್ರಹ್ಮದೇವರಿಗೆ ಹಿಂದಿರುಗಿಸುತ್ತಾರೆ. ಇದೇ ವೇದಗಳನ್ನು ಬಳಸಿ ಬ್ರಹ್ಮದೇವರು ಮತ್ತೊಮ್ಮೆ ಸೃಷ್ಟಿ ಕಾರ್ಯವನ್ನು ಪ್ರಾರಂಭಿಸುತ್ತಾರೆ. ಸತ್ಯವ್ರತನ ದೋಣಿಯಲ್ಲಿ ಸಂರಕ್ಷಿಸಲ್ಪಟ್ಟ ಬೀಜ ರೂಪದ ಜೀವರಾಶಿಗಳಿಂದಲೇ ಭಗವಂತರ ಸೃಷ್ಟಿ ಕಾರ್ಯ ಮರುಪ್ರಾರಂಭವಾಗುತ್ತದೆ. ಮೀನೆಂದು ಉಪೇಕ್ಷೆಯನ್ನು ತೋರದೆ ಚಿಕ್ಕ ಜಂತುವಿನ ಮೇಲೂ ಸಹ ಕನಿಕರವನ್ನು ತೋರಿ ಅದರ ಅಭಿಲಾಷೆಗೆ ಸ್ಪಂದಿಸಿದ ಮತ್ತು ಸಕಲ ಜೀವರಾಶಿಗಳನ್ನು ಪ್ರಳಯದಿಂದ ಉಳಿಸಿದಂತಹ ಸತ್ಯವ್ರತ ಮುಂದಿನ ಒಂದಿಡೀ ಕಲ್ಪಕ್ಕೆ ಮನುವೆಂಬ ಪದವಿಯನ್ನು ಅಲಂಕರಿಸುತ್ತಾನೆ. ಆತ್ಮೀಯರೇ, ಭಗವಾನ್ ಶ್ರೀಮನ್ನಾರಾಯಣರ ಮೊದಲ ಅವತಾರವಾದ ಮತ್ಸ್ಯಾವತಾರದ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.